ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಟೆಡ್ಡಿ ಅವರು. ಸೊ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇದನ್ನ ತೆಗಿತೀರಾ? ಹಾಂ ಸರ್. ಓಕೆ, ನಿಮ್ಮ ಒರಿಜಿನಲ್ ಹೆಸರು ಸೊ ಏನು? ನನ್ನ ಒರಿಜಿನಲ್ ಹೆಸರು ಇಮಾಮ್ ಸಾಬ್ ಅಂತ. ಓಕೆ. ಸೊ ಇದೆಲ್ಲ ಹೆಂಗೆ ನಿಮಗೆ ಲೈಕ್ ಹಿಂಗೆ ಮಾಡಬೇಕು ಅಂತ? ಇದೆಲ್ಲ ಹೆಂಗ್ ಮಾಡ್ಬೇಕಂದ್ರೆ ಒಬ್ಬರನ್ನ ನಗ್ಸ್ಬೇಕಂತ ಮಾಡಿದ್ದು. ಓಕೆ ಒಬ್ರವ್ರು ದುಃಖದಲ್ಲಿ ಇರ್ತಾರಲ್ಲ ಅವ್ರನ್ನ ನಗ್ಸ್ಬೇಕಂತ ಮಾಡಿದ್ದು ಇದೆಲ್ಲ. ಓಕೆ. ಮತ್ತೆ ಒಬ್ರವ್ರು ಪಾಪುಗಳೆಲ್ಲ ಹೋಗ್ತಾ ಇರ್ತಾರೆ, MG ರೋಡಲ್ಲಿ ಹೋಗ್ತಾ ಇರ್ತಾರೆ, ಅವ್ರನ್ನೆಲ್ಲ ನಗ್ಸ್ಬೇಕು. ಒಂದ್ಸರ್ತಿ ಬೋರ್ಡ್ ಹಿಡ್ಕೊಂಡು ನಿಂತ್ಕೋಬೇಕು, ಹಗ್ ಅನ್ ಸ್ಲಾಪು ಮತ್ತೆ ಹಗ್ ಮಾಡೋದು ಅದೆಲ್ಲ ಮಾಡೋದು. ನೀವು ಲೈಕ್ ಎಲ್ಲಿನವರು? ಮೂಲತಃ ಬೆಂಗಳೂರಿನ? ಇಲ್ಲ ಬೆಂಗಳೂರಲ್ಲ, ನಾವು ಇದು ಯಾದಗಿರಿ, ನಮ್ದು ಯಾದಗಿರಿ. ಯಾದಗಿರಿ. ಓಕೆ, ಯಾದಗಿರಿಯಿಂದ ಇಲ್ಲಿ ಬಂದು ಹಳ್ಳಿ, ಒಂದು ಯಾದಗಿರಿ ಹತ್ರ ಒಂದು ಹಳ್ಳಿ. ಓಕೆ. ಸೊ ನಿಮ್ದು ಎಜುಕೇಶನ್ ಎಲ್ಲ ಏನೇನು ಮಾಡ್ಕೊಂಡಿದ್ದೀರಾ? ಸೆಕೆಂಡ್ ಇಯರ್ ತನಕ ಓದಿದೆ. ಹೋದ್ಮೇಲೆ ಫೇಲ್ ಆದ್ಮೇಲೆ ಮತ್ತೆ ಸ್ವಿಗ್ಗಿ ಡೆಲಿವರಿ ಬಾಯ್ ತರ ಓಕೆ ಮಾಡ್ತಾ ಇದ್ದೀನಿ. ಓಕೆ. ಸ್ವಿಗ್ಗಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಒಂದು ತುಂಬಾ ವರ್ಷ ಆಯ್ತು, ಕೊರೋನಾ ಇತ್ತಲ್ಲ ಅವಾಗಿಂದಾನೇ ಸ್ಟಾರ್ಟ್ ಮಾಡಿದ್ದು. ಕೊರೋನಾ ಅಂದ್ರೆ ಆಲ್ಮೋಸ್ಟ್ ಒಂದು 4 ವರ್ಷ 5 ವರ್ಷದಿಂದ ಮಾಡ್ತಿದ್ದೀರಾ. ಸೊ ಅದನ್ನ ಮಾಡ್ಕೊಂಡು ಇದು ಕಂಟೆಂಟ್ ಕ್ರಿಯೇಟ್ ತರ ಮಾಡ್ತಿದ್ದೀರಾ? ಭಾನುವಾರ ಅಷ್ಟೇ ಹೋಗೋದು, ಏನು ವಿಡಿಯೋ ಶೂಟ್ ಮಾಡೋದು. ಓಕೆ. ಹೆಂಗ್ ವರ್ಕ್ ಆಗ್ತಿದೆ ಲೈಕ್ ಅಂದ್ರೆ ಸ್ವಿಗ್ಗಿ ಇದೆಲ್ಲ? ಸ್ವಿಗ್ಗಿಯಲ್ಲಿ ಒಬ್ರೊಬ್ರು ಪ್ರಾಬ್ಲಮ್ ಮಾಡ್ತಾರೆ, ಓಕೆ, ಒಬ್ಬೊಬ್ರು ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ ಒಬ್ರು. ಅಂದ್ರೆ ನೀವು ಬೆಂಗಳೂರು ಬಂದಿದ ತಕ್ಷಣ ಸ್ವಿಗ್ಗಿಗೆ ಮಾಡೋಕೆ ಹೋದ್ರಾ? ಇಲ್ಲ, ಫಸ್ಟ್ ಕಾಲೇಜ್ಗೆ ಹೋಗಿದೆ. ಬೆಂಗಳೂರಲ್ಲಿ ಓದಿದ್ದಾ? ಬೆಂಗಳೂರಲ್ಲಿ ಸ್ವಲ್ಪ 8ನೇ ಕ್ಲಾಸಿನ ಸ್ಕೂಲಲ್ಲಿ ಓದಿದ್ದು. ಓಕೆ. 8ನೇ ಕ್ಲಾಸಿಂದ ಸ್ಕೂಲಲ್ಲಿ 10ನೇ ಕ್ಲಾಸ್ ವರೆಗೂ ಓದಿ, ಮತ್ತೆ ಕಾಲೇಜ್ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಓದಿದ್ದು. ಓಕೆ. ಆಮೇಲೆ ಕಾಲೇಜ್ ಎಲ್ಲ ಮುಗೀತು, ಸ್ವಲ್ಪ ಫೇಲ್ ಆದೆ, ಆಮೇಲೆ ಡೆಲಿವರಿ ಜಲ್ಲಿ ಜಾಯ್ನ್ ಆದೆ. ಓಕೆ. ಸೊ ಹೆಂಗ್ ನಡೀತಿದೆ ಲೈಕ್ ಈಗ ಈ ಕಂಟೆಂಟ್ ಮಾಡ್ಕೊಂಡು ಡೆಲಿವರಿ ಜಾಬ್ ಮಾಡ್ಕೊಂಡು? ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದು ನಡೀತಿದೆ. ಕಷ್ಟ ಬಿ ಆಗುತ್ತೆ. ಓಕೆ. ಅದು ಡೆಲಿವರಿ ಅದು ಮಾಡ್ಬೇಕಂದ್ರೆ ಕಷ್ಟ ಬಿ ಆಗುತ್ತೆ, ಮತ್ತೆ ಇದು ಇದರಲ್ಲಿ ನೋಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಇದ್ರಲ್ಲಿ ಇದು ಅದೇ ಹೇಳ್ತಿರೋದು. ಸೊ ಅದು ಕಷ್ಟ ಲೈಫ್, ಇದು ಕಷ್ಟ ಲೈಫ್. ಅದಕ್ಕೋಸ್ಕರ ಅಷ್ಟೇ ಜನರಿಗೆ ನಗ್ಸ್ಬೇಕಲ್ಲ, ಪಾಪ ಯಾರೋ ಕಷ್ಟದಲ್ಲಿ ಇರ್ತಾರೆ, ಅವ್ರು ರೋಡಲ್ಲಿ ಹೋಗ್ತಾ ಇರ್ತಾರೆ, ಅವ್ರನ್ನ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತ ಇದು ನನ್ನ ಆಸೆ ಇತ್ತು, ಅದಕ್ಕೆ. ಸೊ ಈ ಕಂಟೆಂಟ್ಗೆ ಬಂದು ನೀವು ಅಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಅಪ್ಪು ಸರ್ ಬರ್ತ್ಡೇ ಇಂದ ಸ್ಟಾರ್ಟ್ ಮಾಡಿದ್ದು. ಹೋದ್ ವರ್ಷ ಅಪ್ಪು ಸರ್ ಒಂದು 2 ವರ್ಷ ಆಗಿರ್ಬೋದು. 2 ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ 2 ವರ್ಷದಿಂದ ನೀವು ಫೇಸ್ ಮಾಡ್ಕೊಬಂದ್ರೆ ಕಷ್ಟ ಅಂದ್ರೆ ಹೆಂಗಿದೆ? ತುಂಬಾ ಕಷ್ಟ, ಸೆಕೆ ಎಲ್ಲ ಆಗುತ್ತೆ ಇದರಲ್ಲಿ. ತುಂಬಾ ಕಷ್ಟ, ಸೆಕೆ ಎಲ್ಲ 1 ಅವರ್ ಇರಕ್ ಆಗಲ್ಲ. ಯಾರ್ಯಾರು ಇವಾಗ ನನ್ನ ಹ್ಯಾಬಿಟ್ ಆಗಿದೆ, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇದಾಗುತ್ತೆ. ಮುಖ ಎಲ್ಲ ಫುಲ್ ಸೆಕೆ ಎಲ್ಲ ಆಗ್ಬಿಡುತ್ತೆ, ಫುಲ್ ತುಂಬಾ ಪ್ರಾಬ್ಲಮ್ ಇದೆಲ್ಲ. ಓಕೆ. ಇದನ್ನ ನೀವು ಹೆಂಗ್ ಬೈ ಮಾಡಿದ್ದು? ಇಲ್ಲ ನಿಮ್ಗೆ ಇದು ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಯಾವ ತರ? ಇನ್ಸ್ಪಿರೆನ್ಸ್ ಯಾವ ತರ ಅಂದ್ರೆ, ಇವಾಗ ಒಬ್ರು ಕಷ್ಟದಲ್ಲಿ ಇರ್ತಾರೆ, ಅವರಿಗೋಸ್ಕರ ಇವಾಗ ನಗ್ಸ್ಬೇಕಂತ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಗ್ಸ್ಬೇಕಂತ ಇದು ತಗೊಂಡಿದ್ದು. ಓಕೆ. ಇದೆಲ್ಲ ತಗೊಳ್ಳೋದಕ್ಕೆಲ್ಲ ಎಷ್ಟೆಲ್ಲ ಖರ್ಚಾಯ್ತು ನಿಮ್ಗೆ? ನಮ್ಗೆ ಅಲ್ಲೂ ದಿಲ್ಲಿಯಿಂದ ತಗೊಂಡ್ ಬಂದಿದ್ದು. ದಿಲ್ಲಿ ಆರ್ಡರ್ ಮಾಡಿದ್ದು. ಅವ್ರು ದಿಲ್ಲಿಂದ ತಗೋಬೇಕಂದ್ರೆ 7,000 ಅಂತ ಹೇಳಿದ್ರು. ದಿಲ್ಲಿಂದ ಆರ್ಡರ್ ಮಾಡ್ಬೇಕಂದ್ರೆ 9,000 ಟೋಟಲ್ 9,000 ಆಯ್ತು. ಓಕೆ. ಅಂದ್ರೆ ನಿಮ್ ಲೈಫ್ ಹೆಂಗೆ ಲೈಕ್ ಕೆಲಸ ಇದಾದ್ಮೇಲೆ ಇದು, ಸೊ ಹೆಂಗ್ ಕೆಲಸ ಎಲ್ಲ ಹೆಂಗ್ ಅರ್ನ್ ಮಾಡ್ತೀರಾ? ಹೆಂಗೆ ಸ್ವಿಗ್ಗಿದಲ್ಲಿ ಇದು ಬರುತ್ತಲ್ಲ, ಇನ್ಸ್ಟಾಮಟ್ ಅಲ್ಲಿ ವರ್ಕ್ ಮಾಡೋದು. ಓಕೆ. ಎಷ್ಟು ಅರ್ನ್ ಮಾಡ್ತೀರಾ ಒಂದ್ ದಿನಕ್ಕೆ? ಅದ್ರಲ್ಲಿ ನೀವು ಒಂದ್ ದಿನಕ್ಕೆ ಒಂದು 900,000 ಅಷ್ಟೇ. ಓಕೆ. ಅದ್ರಲ್ಲಿ ನೀವು ಅಂದ್ರೆ ಒಂದು ಪೆಟ್ರೋಲ್ ಎಲ್ಲ ಹೋಗಿ ಅಷ್ಟು ಬರುತ್ತೆ? ಇಲ್ಲ ಪೆಟ್ರೋಲ್ ಎಲ್ಲ ಹೋಗಿ 800 ರೂಪಾಯಿ ಉಳಿಯುತ್ತೆ. 800 ರೂಪೀಸ್ ಉಳಿಸ್ತೀರಾ? ಓಕೆ. ಈಗ ನೀವು ಅಂದ್ರೆ ಈ ಫೀಲ್ಡ್ ಬರೋದು ಸ್ವಿಗ್ಗಿ ಮಾಡ್ಕೊಂಡಿದ್ದಕ್ಕಂದ್ರೆ ಈಸಿಯಾಗಿ ಮಾಡ್ಬೋದು ಅಂತಾನೆ? ಇಲ್ಲ ಹೆಂಗೆ ಬೇರೆ ಕೆಲಸ ಏನಾದ್ರು ನೋಡ್ಬೋದಿತ್ತಲ್ಲ? ಬೇರೆ ಕೆಲಸ ನೋಡ್ಬೇಕಂದ್ರೆ ಸ್ವಿಗ್ಗಿಯಲ್ಲಿ ಅಷ್ಟೊಂದು, ಸ್ವಿಗ್ಗಿಯಲ್ಲೇ ಸ್ವಲ್ಪ ಅರ್ನಿಂಗ್ ಆಗುತ್ತೆ ಅಂತ ಸ್ವಿಗ್ಗಿಯಲ್ಲಿ ಬಂದು, ಆಮೇಲೆ ಹೋಗ್ಬೇಕಂತ ಎಲ್ಲಾದ್ರೂ ನೋಡೋಣ ಅಂತ. ಓಕೆ. ಸೊ ಓಕೆ, ಮುಂದೆ ಹೆಂಗ್ ಇದೇ ಕಂಟೆಂಟ್ ಇಲ್ಲ ಹೆಂಗೆ ಏನ್ ಮಾಡ್ಬೇಕು? ಈ ಕಂಟೆಂಟ್ ನಗ್ಸೋದು ಹೆಂಗೆ ನಗ್ಸ್ಬೇಕಂತ ಮುಂದೆ ಕಂಟೆಂಟ್ ಅಣ್ಣ. ಓಕೆ. ಇವಾಗ ಫ್ಯಾಮಿಲಿಯಲ್ಲಿ ಎಲ್ಲ ಇರ್ತಾರೆ, ಫ್ಯಾಮಿಲಿಯಲ್ಲಿ ಬಿ ಹೇಳ್ತಾರೆ ಇದೇನಕ್ಕೆ ಮಾಡ್ತಾ ಇದೀಯಾ, ಇದೆಲ್ಲ ಏನಕ್ಕೆ, ಏನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಸುಮ್ನೆ ಅವ್ರು ಬೈತಾರೆ ಫ್ಯಾಮಿಲಿ ಒಳಗೆ, ನಾನು ಹಂಗೆ ಹೋಗ್ತಾ ಇರ್ತೀನಿ. ಹಾಗೆ ನಾನು ಅದೇ ಕೇಳೋಣ ಅನ್ಕೊಂಡೆ, ನಿಮ್ ಮನೇಲಿ ಯಾರು ಏನು ಅಂದಿಲ್ವಾ ಲೈಕ್ ಇದೆಲ್ಲ ಯಾಕೆ ಏನಕ್ಕೆ? ಅಂದಿದ್ದಾರೆ ತುಂಬಾ ಜನ. ನಮ್ ಫ್ಯಾಮಿಲಿಯಿಂದ ಕಾಲ್ ಬಂದಿದೆ, ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿ ಹೇಳ್ತಾರೆ, ನಿನ್ ಮಗ ಏನೋ ಈ ತರ ಮಾಡ್ತಾ ಇದ್ದಾನೆ, ನಿಮ್ ಮಗನಿಗೆ ಬುದ್ಧಿ ಹೇಳಕ್ ಬರಲ್ಲ, ನಿಮ್ಗೆಲ್ಲ ಬುದ್ಧಿ ಹೇಳಕ್ ಬರಲ್ಲ ಅಂತ ಕೇಳ್ತಾರೆ. ನಮ್ಮ ಅಪ್ಪ ಬಿ ಈ ತರ ಎಲ್ಲ ಮಾಡ್ಬೇಡಪ್ಪ ಅಂತ ಹೇಳ್ತಾರೆ. ಇಲ್ಲಪ್ಪ, ಒಂದ್ ಏನಾದ್ರು ಒಂದ್ ಸಾಧಿಸೇನೆ ಮುಂದೆ ಬರ್ತೀನಿ ನಾನು, ಅವ್ರೆಲ್ಲಾ ಹೇಳ್ತಾರಲ್ಲ ಸ್ವಲ್ಪ ಮುಂದೆ ಬರ್ತೀನಿ ನಾನು ಅಂತ ಹೇಳಿ. ಸೊ ಅಂದ್ರೆ ನಿಮ್ ಮನೆಯಲ್ಲಿನೂ ಇದ್ ಮಾಡೋದ್ ನಿಮ್ಗೆ ಅವ್ರಿಗೆಲ್ಲ ಇಷ್ಟ ಇಲ್ಲ? ಓಕೆ. ನೀವು ಒಬ್ರೇ ಇದನ್ನ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತಾರೆ. ಓಕೆ. ಇದನ್ನ ನೀವು ಈ ಕಂಟೆಂಟ್ ನ ಸ್ಟಾರ್ಟ್ ಮಾಡಿದ್ಮೇಲೆ ನೀವ್ ಏನಾದ್ರು ಅಂದ್ರೆ ಫೇಸ್ ಮಾಡಿದಿರಾ? ಅಂದ್ರೆ ನಿಮ್ಗೆ ಒಂಥರ ಏನಾದ್ರು ಅರ್ಟ್ ಆಗೋ ತರ, ಇಲ್ಲಾಂದ್ರೆ ಏನು ತುಂಬಾ ಅರ್ಟ್ ಆಗಿದೆ? ಯಾವ ತರ ಅಂದ್ರೆ ಒಬ್ರೊಬ್ರು ಬಂದು ತಪ್ಕೋತಾರೆ, ಒಬ್ರೊಬ್ರು ಹೊಡಿತಾರೆ, ಹಿಂಗೆ ಹೆಲ್ಮೆಟ್ ಎಲ್ಲ ಹೊಡಿತಾರೆ. ಹೆಲ್ಮೆಟ್ ಹೆಂಗಿದೆ ಅಂದ್ರೆ ಇಲ್ಲಿ ಹೊಡೆದೋಗ್ಬಿಡುತ್ತೆ, ಇದು ಹೆಲ್ಮೆಟ್ ಕಿತ್ತೋಗ್ಬಿಡುತ್ತೆ, ಜಾಸ್ತಿ ಹೊಡೆದ್ರೆ ಕಿತ್ತೋಗ್ಬಿಡುತ್ತೆ. ಒಬ್ರೊಬ್ರು ಇರ್ತಾರಲ್ಲ, ಒಂದು
ಪೊರ್ಕಿಗಳಂತ ಹ್ಮ್. ಒಬ್ರೊಬ್ರು ಬಂದು ಹಿಂಗ್ ಸುಮ್ನೆ ಹೊಡೆದ್ ಬಿಡ್ತಾರೆ, ಹೆಲ್ಮೆಟ್ಗೆಲ್ಲ ಹೊಡೆದ್ ಬಿಡ್ತಾರೆ. ಆತರ ಯಾವಾಗಾದ್ರೂ ನಿಮ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ, ಹೊಡೆದು ಏನಾದ್ರು ಹೊಡೆದೋಗಿ ಹಾ, ಫಸ್ಟ್ ಒಂದು ಇನ್ನೊಂದಿತ್ತು ಗೊಂಬೆ, ಅದು ಹ್ಮ್. ಅದು ಎರಡನೇದ ಇದು? ಎರಡನೇದು. ಇನ್ನೊಂದಿತ್ತು ಗೊಂಬೆ, ಅದು ಕೆಬ್ಬಣದು. ಓಕೆ. ಅದು ಒಬ್ಬನು ಬಂದು ನಾನು ಹಿಡ್ಕೊಂಡಿದ್ದೆ ಸುಮ್ನೆ ಹೆಗ್ ಅಂಡ್ ಸ್ಲಾಪ್ ಅಂತ. ಹ್ಮ್. ಒಬ್ಬನ್ ಬಂದು ಜೋರಾಗಿ ಸ್ಕೂಲ್ ಹುಡುಗ ಅದು ಜೋರಾಗಿ ಹೊಡೆದಿದ್ದಾನೆ. ಅದು ಬೆಂಡಾಗ್ಬಿಟ್ಟಿದೆ, ಅದು ಕಬ್ಬಿಣ ಬೆಂಡಾಗ್ಬಿಟ್ಟಿದೆ ಒಳಗಡೆ. ಸೊ ಅದಾದ್ಮೇಲೆ ಮತ್ತೆ ಇದು ಎರಡನೇದು? ಎರಡನೇದು ಅದು. ಓಕೆ. ನಿಮ್ಗೆ ಇದನ್ನ ಹಾಕೊಂಡ್ಮೇಲೆ ನಿಮ್ಗೆ ಏನಾದ್ರು ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವ ತರ ನೀವು ಖುಷಿ, ನಿಮ್ಗೆ ಏನಾದ್ರು? ಇದು ಹಾಕೊಂಡ್ಮೇಲೆ ನಾನು ನನ್ಗೆ ಧ್ಯಾನನೇ ಇರಲ್ಲ, ಯಾವ ತರ ಇರ್ಬೇಕು, ಮಕ್ಕಳನ್ನ ಯಾವ ತರ ನಗ್ಸ್ಬೇಕಂತ ಒಂದು ಮೈಂಡ್ ಅಲ್ಲಿ ಇರ್ಬಿಡುತ್ತೆ ನನ್ಗೆ ಇದು ಹಾಕೋಬೇಕಂದ್ರೆ. ಸೊ ಅದನ್ನ ಹಾಕೊಂಡ್ರೆ ನಗ್ಸ್ಬೇಕು ಹಾ. ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಓಕೆ. ನೀವು ಎಲ್ಲೆಲ್ಲೆಲ್ಲ ಹೋಗಿದ್ದೀರಾ ಈ ತರ ಕಾಂಪಿಟೇಷನ್ಸ್ ಅಲ್ಲಿ, ಎಲ್ಲಾದ್ರೂ ವಿಡಿಯೋ ಶೂಟ್ ಎಲ್ಲ ಮಾಡಕ್ಕೆ? ನಾನು ಜಾಸ್ತಿ ಅಂದ್ರೆ MG ರೋಡ್, ಹ್ಮ್. MG ರೋಡಲ್ಲಿ ಹೋಗಿದ್ದು ಜಾಸ್ತಿ. ಅಂದ್ರೆ ಅಲ್ಲೇ ಜಾಸ್ತಿ ಜನ ಇರ್ತಾರೆ, ಕ್ರೋಡ್ ಆಗಿರ್ತಾರಲ್ಲ, ಅಲ್ಲೇ ಜಾಸ್ತಿ ಹೋಗಿದ್ದು. ಸೊ ಮುಂದೆ ಇನ್ನು ಏನೇನ್ ಮಾಡ್ಬೇಕು ಇದರಲ್ಲಿ? ಇನ್ ಮುಂದೆ ನೋಡ್ಬೇಕಣ್ಣ, ಇನ್ನ ಏನೇನ್ ಮಾಡ್ಬೇಕಂತ. ಜಾಸ್ತಿ ಇಷ್ಟ ಆಗೋ ತರ ಮಾಡ್ಬೇಕು, ಜನರಿಗೆ ನಗ್ಸ್ಬೇಕಂತ ಇದು ಮಾಡಿ. ಓಕೆ. ನೀವು ವಿಡಿಯೋಸ್ ಎಲ್ಲ ಮಾಡ್ತಿರಲ್ಲ, ಸೊ ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾರಾದ್ರೂ ಲೈಕ್ ಸಪೋರ್ಟ್ ಮಾಡ್ತಾರಾ, ಇಲ್ಲ ಯಾವ ತರ, ಹೆಂಗೆ? ತುಂಬಾ ಜನ ಸಪೋರ್ಟ್ ಮಾಡ್ತಾರ. ಓಕೆ. ಯಾರಾದ್ರೂ ನಿಮ್ಗೆ ಯಾಕೆ ವೇಲ ಅಂತ ಯಾರಾದ್ರೂ ಅಂದಿದಾರ ನಿಮ್ಗೆ? ಇಲ್ಲ, ಕಮೆಂಟ್ಸ್ ಬಾಕ್ಸ್ ಅಲ್ಲೆಲ್ಲ ಹಂಗಿಲ್ಲ ಅಂತಾರೆ. ನಾವು ಅದೆಲ್ಲ ತಲೆಗೆ ಹಾಕೋಬೇಡ್ದಂತ ಹಂಗೆ ಹೋಗ್ತಾ ಇರ್ತೀವಿ ನಾನು. ಸೊ ಮುಂದೆ ಇನ್ನು ಏನೇನ್ ಮಾಡ್ಬೇಕು, ನಿಮ್ಗೆ ಏನ್ ಆಸೆ ಇದೆ ನಿಮ್ ಮುಂದೆ ಲೈಫಲ್ಲಿ? ಯಾಕಂದ್ರೆ ಈಗ ಎಜುಕೇಶನ್ ಬಿಟ್ರಿ, ಸೊ ಈಗ ಕೆಲಸ ಮಾಡ್ಕೊಂಡು ಇದ್ ಮಾಡ್ತಿದ್ರ, ಸೊ ಮುಂದೆ ಅದೇ ನಮ್ಮ ಅಪ್ಪ ಅಮ್ಮ ಹೇಳ್ತಾರಲ್ಲ, ಇದೆಲ್ಲ ಮಾಡ್ಬಾರ್ದು. ಫ್ಯಾಮಿಲಿ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮಗೆ, ಹ್ಮ್. ಇದೆಲ್ಲ ಏನ್ ನಿಮ್ ಮಗ ಏನ್ ಈ ತರ ಮಾಡ್ತಾ ಇದ್ದಾನೆ, ಏನು ಹೇಳಕ್ ಆಗಲ್ಲ ಅಂತ ಬೈತಾ ಇರ್ತಾರೆ ನಮ್ಮ ಅಪ್ಪಗೆ. ನಮ್ಮ ಅಪ್ಪಗೆ ಸ್ವಲ್ಪ ಹಟ್ಟಾಗುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಮುಂದೆ ಏನೋ ಒಂದು ಬೆಳೆದು ತೋರ್ಸ್ಬೇಕಂತ ಆಸೆ. ಕನ್ನಡ ಇದಂತ ಬೆಳೆಸ್ತಾರಲ್ಲ, ಸ್ವಲ್ಪ ಬೆಳೆದು ತೋರ್ಸ್ಬೇಕಂತ. ನೀವು ಅಂದ್ರೆ ಇಲ್ಲಿ ಬ್ಯಾಚುಲರ್ ಫುಲ್ ಬ್ಯಾಚುಲರ್, ನೀವು ಇಲ್ಲಿ ಅಪ್ಪ ಅಮ್ಮ ನಾನು ಅಷ್ಟೇ, ಮೂವರೇ ಫ್ಯಾಮಿಲಿ ಇರೋದು? ಫ್ಯಾಮಿಲಿ. ಓಕೆ. ಏನ್ ಅಂದ್ರೆ ಲೈಕ್ ಈಗ ಫ್ಯಾಮಿಲಿ ಎಲ್ಲ ಏನ್ ಮಾಡ್ಕೊಂಡಿರೋದು? ಅಪ್ಪ ಅಮ್ಮ? ಅಪ್ಪ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ನೀವು ಒಬ್ರೇ ಮಗನ? ನಾವು ಒಬ್ಬನೇ. ಓಕೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಿದ್ದು, ಅರ್ನಿಂಗ್ ಎಲ್ಲ ನಿಮ್ ಕಮಿಟ್ಮೆಂಟ್ ಎಲ್ಲ ಹೆಂಗೆ ಮಾಡ್ಕೊಂಡ್ರೆ? ಅರ್ನಿಂಗ್ ನಮ್ಮ ಅಪ್ಪಗೆ ಸ್ವಲ್ಪ ಕೊಡ್ತೀವಿ, ಸ್ವಲ್ಪ ನನ್ನ ಹತ್ರ ಇರುತ್ತೆ. ಓಕೆ. ಸೊ ನೀವು ಇದಕ್ಕೆಲ್ಲ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ನೀವು? ಅಂದ್ರೆ ಈಗ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಟೆಡ್ಡಿಗ್ ಆಗಿರ್ಬೋದು, ಎಡಿಟಿಂಗ್ ಅದೆಲ್ಲ ಹೆಂಗೆ? ಎಡಿಟಿಂಗ್ ನೀವೇ ಮಾಡ್ಕೊಂತೀರಾ? ನಾವೇ ಮಾಡ್ಕೊತೀವಿ, ಫೋನಲ್ಲಿ ನಾವೇ ಮಾಡ್ಕೊಂತೀವಿ. ಯಾವ ಫೋನ್ ನೀವು ಶೂಟ್ ಎಲ್ಲ ಮಾಡೋದು? ಇವಾಗ ಐಫೋನ್ ತಗೊಂಡ್ ಒಂದು ವರ್ಷ ಆಯ್ತು ಅಷ್ಟೇ, ಒಂದ್ 2-3 ವರ್ಷ ಆಗಿರ್ಬೋದು ಐಫೋನ್ ತಗೊಂಡಿಲ್ಲ. ಓಕೆ. ಎಲ್ಲ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ತುಂಬಾ ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ? ತುಂಬಾ ಇನ್ವೆಸ್ಟ್ ಮಾಡೋಣ. ಎಷ್ಟು ಮಾಡಿರ್ತೀರಾ ಅದು? ತುಂಬಾ ಗೊತ್ತಾಗಿಲ್ಲ ಅಣ್ಣ, ಅಷ್ಟೊಂದು ಅಂದಾಜು ಒಂದ್ ಇರ್ಬೋದು. ಒಂದು ಈಗ ಐಫೋನ್ ಇದು ಎರಡು ಟೆಡ್ಡಿ ಅಂತಿದ್ದೀರಾ, ಸೊ ಎರಡನೇ ಟೆಡ್ಡಿ ಅಂದ್ರೆ ಅದು 5,000 ಇತ್ತು ಆ ಟೆಡ್ಡಿ. ಇದು ಒಂದು 9,000. ಐಫೋನ್ ಒಂದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು, ಐಫೋನ್ ಒಂದು 35. ಎಲ್ಲ 1,00,000 ಖರ್ಚು ಮಾಡಿದ್ರೆ ಹತ್ತತ್ರ. ಹತ್ತತ್ರ. ಈಗ ನೀವು ಈ ತರ ಎಲ್ಲ ವಿಡಿಯೋ ಶೂಟ್ ಮಾಡ್ತಿರಲ್ಲ, ನಿಮ್ಗೆಲ್ಲ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ, ಹೆಂಗೆಲ್ಲ? ಫ್ರೆಂಡ್ಸ್ ಇರ್ತಾರೆ ಅಣ್ಣ. ಫ್ರೆಂಡ್ಸ್ ಹೆಂಗ್ ಯಾವ ತರ ಕರ್ಕೊಂಡು ಹೋಗೋದು? ಅಂದ್ರೆ ದಿನ ಒಬ್ಬೊಬ್ರು ಇಲ್ಲ ಯಾವ ತರ? ಇಲ್ಲ, ದಿನ ಒಬ್ಬರೇ ಇರ್ತಾನ, ಒಬ್ಬರೇ ಇಬ್ರು ಇರ್ತಾರೆ. ಇವರೇ ಇಲ್ಲ ಇದಾರಲ್ಲ. ಬನ್ನಿ ಬ್ರೋ, ನೀವು ಬನ್ನಿ. ಮಾತಾಡ್ತೀರಾ ತಾನೆ? ಮಾತಾಡ್ತೀರಾ? ಇವನೇ ಜಾಸ್ತಿ ಬರೋದಣ್ಣ, ಎಲ್ಲಿ ಕರೆದ್ರು ಬರ್ತಾನೆ. ಬ್ರೋ ನಿಮ್ಗೆ ಹೆಂಗ್ ಬ್ರೋ, ನೀವು ಯಾವ ತರ ಸಪೋರ್ಟ್ ಮಾಡ್ಬೇಕು ಆ ತರ ಅನ್ಸುತ್ತೆ? ಸ್ವಲ್ಪ ಕಷ್ಟದಿಂದ ಬಂದಿದ್ದಾನೆ. ಓಕೆ. ಅದಕ್ಕೆ ಅವನಿಗೂ ಸ್ವಲ್ಪ ಕಷ್ಟದಿಂದ ಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ನಮ್ಮ ಕೈಲಾದಷ್ಟು. ಅವ್ನಿಗೆ ಯಂತ್ರ ಆಯ್ತು, ಅವ್ನು ಮುಂದೆ ಬಂದಾಗ ಅವ್ನ ಹಿಂದೆ ಇರೋವ್ರನ್ನ ಹೆಸರು ಎಲ್ಲಿ ಬಿಡ್ಲಿ ನಮ್ಗೆಲ್ಲ. ಒಟ್ಟ ಹೆಲ್ಪ್ ಮಾಡಿದ್ರೆ ಅವ್ನಿಗೊಂದು ಸಹಾಯ ಆಗುತ್ತೆ. ಅವ್ನು ಮುಂದೆ ಹೋದ್ರೆ ಎಲ್ಲಿದ್ರು ಹೇಳ್ತಾನಲ್ಲ ಅಂತ, ಅವನ ಥರ ಅವ್ರಿಂದನೇ ಹಿಂದೆ ಎಲ್ಲರೂ ಬೆಳೀಲಿ. ಕರ್ನಾಟಕದಲ್ಲಿ ಎಲ್ಲರೂ ಬೆಳೀಲಿ. ಇವ್ನು ಮಾಡಿದ್ನ ನೆಕ್ಸ್ಟ್ ಇನ್ನೊಬ್ರು ಹಂಗೆ ಮಾಡ್ತಾನೆ ಇರ್ಬೇಕು. ಹಿಂಗೆ ನಮ್ಮ ಕರ್ನಾಟಕದಲ್ಲಿ ಹಂಗೆ ಮುಂದೆ ಬರ್ತಾ ಇರ್ಬೇಕು ಎಲ್ಲರೂ. ಈಗ ಇವ್ರು ಎಲ್ಲರೂ ವಿಡಿಯೋ ಶೂಟ್ ಎಲ್ಲ ಮಾಡಕ್ ಹೋದಾಗ ನೀವು ಹೋಗ್ತಿರಲ್ಲ, ನಿಮ್ಗೆ ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಅನ್ಸಿದ್ಯಾ, ನನ್ನ ಫ್ರೆಂಡ್ ಇಷ್ಟೆಲ್ಲ ಕಷ್ಟ ಪಡ್ತವನೆ ಹಿಂಗೆ ಏನಾದ್ರು? ನಾವು ಅನ್ಸಪ್ರಕಾರ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಇವಾಗ ಕಷ್ಟಪಟ್ರೆ, ಇವಾಗ ಯಾವುದೇ ಒಂದು ವಸ್ತು ಇವಾಗ ಒಂದು ಕೆಲಸ ಹೋದ್ರು ಕಷ್ಟ ಪಡ್ಲೇಬೇಕಾಗುತ್ತೆ. ಅವ್ರ ಫ್ಯಾಮಿಲಿಯಲ್ಲಿ 100 ಜನ 100 ಮಾತಾಡ್ತಾರೆ. ನಮ್ಮ ಅಪ್ಪ ಅಮ್ಮಗೆ ಒಂದು ಜಾಗದಲ್ಲಿ ಅವ್ರಿಗೂ ಒಂದು ಫ್ಯಾಮಿಲಿಯಲ್ಲಿ ಹೇಳ್ಬೇಕಂದ್ರೆ ಅವ್ರು ಅಂತಾರೆ, ಇವ್ರ ಅಪ್ಪ ಅಮ್ಮಗೂ ಅಲ್ಟ್ ಆಗುತ್ತೆ. ಒಂದ್ ದಿವಸ ಎಲ್ಲ ಬೆಳ್ದಿ ತೋರ್ಸಿದ್ರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಫ್ಯಾಮಿಲಿನೇ ಅಂತಾರೆ, ಓ ಹಿಂಗಿದ್ದವ್ ಹಿಂಗ್ ಬಂದಿದ್ದೇನೆ ಅಂತ. ಅಲ್ಲಿವರೆಗೂ ಇವ್ನು ಪ್ರಯತ್ನ ಪಡ್ತಾನೆ ಇರ್ತಾನೆ, ನಾವು ಹೆಲ್ಪ್ ಮಾಡ್ತಾನೆ ಇರ್ತೀವಿ. ಸೂಪರ್ ಸೂಪರ್. ನಿಮ್ಮಂತ ಫ್ರೆಂಡ್ಸ್ ಇರ್ಬೇಕು ಎಲ್ಲರಿಗೂ. ಅಂಡ್ ನೆಕ್ಸ್ಟ್ ಈಗ ಈ ವಿಡಿಯೋಸ್ ಎಲ್ಲ ಮಾಡಕ್ ಹೋಗ್ತಾರಲ್ಲ, ಸೊ ಅಲ್ಲೇನಾದ್ರು ಯಾವ್ದಾದ್ರು ಗಲಾಟೆಗಳು ಇಲ್ಲ ಅಲ್ಲಿ? ಈಗ ಎಕ್ಸಾಂಪಲ್ ಇಲ್ಲಿ ವಿಡಿಯೋ ಮಾಡ್ಬೇಡ ಆ ತರ ಏನಾದ್ರು ಮಾಡಿದಾರೆ ನಿಮ್ಗೆ? MG ರೋಡ್ ಇವಾಗ ಜಾಸ್ತಿ ಮಾಡ್ತಾ ಇಲ್ಲ. ಇವಾಗ ಏನೋ ಕಂಪ್ಲೀಟ್ ಆಗಿದೆ ಅಂತ MG ರೋಡ್ ಅಲ್ಲಿ ಹೇಳಿ BBMP ದವರೆಲ್ಲ ಬಂದು ವಾರ್ನಿಂಗ್ ಮಾಡಿದ್ದಾರೆ, ಇಲ್ಲೆಲ್ಲ ಮಾಡ್ಬಾರ್ದು. 2-3 ಸರ್ತಿ ಪೊಲೀಸರು ವಾರ್ನಿಂಗ್ ಮಾಡಿದ್ದಾರೆ, ಇದೆಲ್ಲ ತಗೊಂಡೋಗಿ ಬಿಟ್ರು.
ತಗೊಂಡೋಗಿದ್ರು ಹೆಲ್ಮೆಟ್ ಎಲ್ಲ. ಪೊಲೀಸ್ ಅವರೆಲ್ಲ warning ಏನ್ ವಿಚಾರ ಗೊತ್ತಿಲ್ಲ ಏನಂದ್ರೆ ಬೋರ್ಡ್ ಹಿಡ್ಕೊಂಡು ಹೋಗಿದ್ನಲ್ಲ, ಬೋರ್ಡ್ ಹಿಡ್ಕೊಂಡು ಹೋಗಿದ್ನು ಅದೆಲ್ಲ ಅರ್ಧ ಬಿಸಾಕಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ಪೊಲೀಸವರೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ವಿಚಾರಕ್ಕೆ ಯಾವ ತರ ಇದೆಲ್ಲ ಅಲೋಡ್ ಇಲ್ಲ, ಇಲ್ಲೆಲ್ಲ ಮಾಡ್ಬೇಡ್ರಿ ಹೋಗ್ರಿ ಅಂತ ಹೇಳ್ತಾರೆ. BBMP ದವ್ರು ಬಿ ಅಲ್ಲಿ ಇರ್ತಾರೆ, ಒಬ್ರು ಯಾರೋ ಅಣ್ಣ ಇರ್ತಾರೆ. ಇಲ್ಲೆಲ್ಲ ಅಲೋಡ್ ಇಲ್ಲ, ಇವಾಗೆಲ್ಲ ಬಂದಾಗ್ಬಿಟ್ಟಿದ್ರೆ ಜಾಸ್ತಿ ಹೋಗ್ತಾ ಇಲ್ಲ ಇವಾಗ ವಿಡಿಯೋ. ಏನ್ ಮಾಡ್ತೀರಾ ಮತ್ತೆ ಈಗ ಮುಂದೆ ವಿಡಿಯೋಸ್ ಎಲ್ಲ ಮಾಡಕ್ಕೆ? ವಿಡಿಯೋಸ್ ಎಲ್ಲ ಮಾಡಕ್ಕೆ ಇವಾಗ ಅಲ್ಲೇ ಹೋಗ್ಬೇಕು. ಇವಾಗ ನೆಕ್ಸ್ಟ್ ನೋಡೋಣ ಏನಂತಾರೆ. ಇವಾಗ ಜಾಸ್ತಿ ಜನ ಇರೋ ಹತ್ರನೇ ವಿಡಿಯೋ ಶೂಟ್ ಮಾಡಕ್ಕೆ ಚೆನ್ನಾಗಿರ್ತದೆ ನಿಮ್ಗೆ. ಸೊ ಏನ್ ಮಾಡ್ತೀರಾ ಮುಂದೆ ಕಷ್ಟಗಳು? ಕಷ್ಟ ಆಗುತ್ತೆ ನೋಡ್ಬೇಕು. ಇವಾಗ ಜಾಸ್ತಿ ಒಂದು 5-6 ತಿಂಗಳಾಯ್ತು ಹೋಗಿಲ್ಲ ಅಲ್ಲಿ. ಹೋಗಿಲ್ಲ. ಸೊ ಮತ್ತೆ ಈ ಕಂಟೆಂಟ್ ಎಲ್ಲ ಹೆಂಗ್ ಶೂಟ್ ಮಾಡ್ತಿದ್ದೀರಾ ಈಗ? ಇವಾಗ ಬಿಗ್ ಬಾಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದೀವಿ. ಓಕೆ, ಈಗ ಅದನ್ನು ನೋಡಿದೆ. ಸೊ ಯಾರ್ ಸಪೋರ್ಟ್, ಯಾರು ಇಷ್ಟ ನಿಮ್ಗೆ? ಅದು ಬಿಗ್ ಬಾಸ್ ಅಲ್ಲಿ ನಮ್ಗೆ ಗಿಲ್ಲಿಗೆ ಇಷ್ಟ. ಓಕೆ, ಏನಕ್ಕೆ ಇಷ್ಟ? ಯಾವ ತರ? ತುಂಬಾ ಅವರು ಬಡತನ ನಮ್ ತರಾನೇ ರೈತ. ಅವರು ಒಂದು ರೈತ. ಅವ್ರ ಅಮ್ಮ ಅಪ್ಪ ಹತ್ರ ಬಿ ಹೋಗಿದ್ವಿ. ತುಂಬಾ ಒಳ್ಳೆ ಇದು ಮಾಡಿಕೊಟ್ಟಿದಾರೆ, ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿದಾರೆ. ಮಗನ್ ತರ ನೋಡ್ಕೊಂಡಿದ್ರೆ. ಒಂದ್ ದಿನ ಅಲ್ಲೇ ಇದ್ದೆ, ಮಗನ್ ತರ ನೋಡ್ಕೊಂಡು. ಮಂಡ್ಯ ಹತ್ರ ಅಲ್ಲೇ ಇದ್ರ? ಒಂದ್ ಹಳ್ಳಿ. ಓಕೆ, ಹೆಂಗಿತ್ತು ಅದು? ಲೈಕ್ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅವ್ರ ಅಪ್ಪ ಇಲ್ಲಿಂದ ಏನ್ರಲ್ಲಿ ಹೋಗಿದ್ ನೀವು? ಬೆಂಗಳೂರಿಂದ ಇದು ಡ್ರಾಪ್ ಕೇಳ್ಕೊಂಡು ಆಂಜನೇಯ ಬೆಟ್ಟಕ್ಕೆ ಹೋಗಿದ್ದೆ, ಅವ್ರಿಗೆ ಗೆದ್ಲಿ ಅಂತ. ಎಲ್ಲಿ? ಆಂಜನೇಯ ಬೆಟ್ಟ. ಯಾವ್ದಲ್ಲಿ? ಇಲ್ಲಿ ಆಂಜನೇಯತ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟ. ಓಕೆ, ಅಲ್ಲಿ ಹೋಗಿದೆ. ಅವ್ರು ಗೆಲ್ಲಿ ಅಂತ ಇಲ್ಲಿ ಬೆಂಗಳೂರಿಂದ ಡ್ರಾಪ್ ಕೇಳ್ಕೊಂಡು ಅಲ್ಲಿ ಹೋಗಿದೆ. ಇಲ್ಲಿಂದ ಅಂಜನಾದ್ರಿ ಬೆಟ್ಟವರೆಗೂ ಡ್ರಾಪ್ ಲಿಫ್ಟ್ ಕೇಳ್ಕೊಂಡು ಹೋಗಿದೆ. ಓ ಸೂಪರ್. ಆಮೇಲೆ ಅಲ್ಲಿಂದ ಮತ್ತೆ ಇದು ಚಾಮುಂಡಿ ಬೆಟ್ಟ ಇದೆ, ಮೈಸೂರು. ಚಾಮುಂಡಿ ಬೆಟ್ಟ ಮೈಸೂರು. ಅಲ್ಲಿಗೆ ಹೋಗಿದೆ. ಅಲ್ಲಿ ಹೋಗಿ ಅಲ್ಲಿ ದೇವರೆಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಬೊಂಬೈ ಹತ್ರ ಅಲ್ಲಿಗೆ ಹೋಗಿ ಅದು ಯಾವ್ದದು ದೇವ್ರ ಐತೆ, ಅಲ್ಲಿ ಪೂಜೆ ಮಾಡಿಸಿದೀನಿ. ಓಕೆ, ಸೊ ಗಿಲ್ಲಿ ನಟ ಗೆಲ್ಬೇಕು ಅನ್ನೋಸ್ಕರ ಸೊ ಅಷ್ಟೊಂದು ಇಷ್ಟಪಡ್ತೀರಾ? ಓಕೆ, ಅಲ್ಲಿಂದ ಮತ್ತೆ ನೆಕ್ಸ್ಟ್ ಮಂಡ್ಯ ಅವ್ರ ಊರಿಗೆ ಹೋಗಿದ್ರಾ? ಊರಿಗೆ ಹೋಗಿದ್ದ. ಸೊ ಅಲ್ಲೆಲ್ಲ ಜನ ಎಲ್ಲ ನಿಮ್ಗೆ ಹೆಂಗ್ ನೋಡ್ರ? ಅಂದ್ರೆ ಏನಾದ್ರು ಜನ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ. ಅವರೆಲ್ಲ ಸ್ಟೂಡೆಂಟ್ ಗೆಲ್ಲ ಬುಕ್ಸ್ ಕೊಡ್ತಾರಂತೆ. ಮತ್ತೆ ಲೈಟ್ಸ್ ಏನ್ ಅಂದ್ರೆ ಹೇಳಿದ್ರು, ಲೈಟ್ಸ್ ಎಲ್ಲ ಕೊಡ್ತಾರಂತೆ. ಕಂಬಗಳಿಗೆ ಲೈಟ್ ಇಲ್ಲ ಅಂತ. ಅಲ್ಲಿ ಯಾರು? ಗಿಲ್ಲಿ ನಟರು ಅಲ್ಲಿ ಊರಲ್ಲೆಲ್ಲ. ಓಕೆ, ಸ್ಕೂಲ್ ಮಕ್ಕಳಿಗೆಲ್ಲ ಬುಕ್ಸ್ ಎಲ್ಲ ಕೊಡ್ತಾರಂತ ಹೇಳಿದಾರೆ. ಓಕೆ, ಸೊ ಅಲ್ಲಿ ಹೆಂಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಣ್ಣ. ಅವ್ರ ಬಿ ಸ್ವಲ್ಪ ಪಾಪ ಬಡತನದಿಂದ ಸ್ವಲ್ಪ ಇದು ರೈತ. ಅವ್ರಿಗೆ ತುಂಬಾ ಬಡತನ ಐತೆ. ಓಕೆ, ಸೊ ಅದಕ್ಕೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದೀರಾ? ಓಕೆ, ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಇಂದ ಬಂದ್ರೆ ಮೀಟ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ? ಖಂಡಿತ ಮೀಟ್ ಮಾಡ್ತೀನಿ. ಅವ್ರ ಅಮ್ಮನೇ ಹೇಳಿದಾರೆ, ಬಾ ಮಗನೇ ನೀನು, ನಾನು ಖಂಡಿತ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ, ಸೊ ಹಂಗಂದ್ರೆ ಯಾರು ಗೆಲ್ಬಹುದು ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಅವರೇ ಗಿಲ್ಲಿ ನಟ ಅವರೇ ತುಂಬಾ ಟ್ರೆಂಡ್ ಅಲ್ಲಿ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರೆ, ಎಲ್ಲಿ ವಿಡಿಯೋ ಸ್ಕಾಲ್ ಮಾಡಿದ್ರೆ ಸಾಕು ಅವರೇ ಬರ್ತಾ ಇದಾರೆ. ಓಕೆ, ಸೊ ಈಗ ಇನ್ನೊಂದು ನಾನು ಜಸ್ಟ್ ಕೇಳ್ತೀನಿ. ನೀವು ಎಲ್ಲದಕ್ಕೂ ಎಲ್ಲ ಇದ್ರೂ ಸಪೋರ್ಟ್ ಮಾಡ್ತೀರಾ. ಸೊ ನೀವೊಬ್ಬ ಲೈಕ್ ಮುಸ್ಲಿಂ ಅಂತ ಲೈಕ್ ಆತರ ಏನಾದ್ರು ನಿಮ್ಗೆ ಆತರ ಯಾವತ್ತೂ ಟ್ರೀಟ್ ಮಾಡಿದಾರ? ಯಾರು ಇಲ್ಲ. ಸೊ ಓಕೆ, ಸೊ ನೆಕ್ಸ್ಟ್ ಇನ್ನ ಲೈಕ್ ಈ ತರ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ಇದನ್ನ ಮಾಡಿದ್ರೆ ನಿಮ್ಗೆ ಫ್ರೀಡಮ್ ಆಗಿ ಇದನ್ನ ಕಂಟೆಂಟ್ ಮಾಡಕ್ಕೆಲ್ಲ ಆಗುತ್ತಾ? ಫ್ರೀ ಆಗಿ ಆತರ ಕಷ್ಟ ಅನ್ಸ್ತದ? ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಮುಂದೆ ಲೈಕ್ ಮುಂದೆ ಏನೇನ್ ಮಾಡ್ಬೇಕು ಅಂತ ನಿಮ್ ಪ್ಲಾನ್ಸ್ ಇದೆ? ಲೈಕ್ ಏನಾದ್ರು ಒಂದು ಇದ್ರ ಮೇಲೆ ಸಾಧನೆ ಮಾಡ್ಬೇಕಂತ ಪ್ಲಾನ್ ಐತೆ. ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಹೇಳ್ತಾ ಇದಾರೆ ಫ್ಯಾಮಿಲಿದವರು, ಏನಾದ್ರು ಒಂದು ಸಾಧನೆ ಮಾಡಿ ತೋರ್ಸ್ಬೇಕಂತ ಮುಂದೆ ಗುರಿ ಐತೆ. ಓಕೆ, ಸೊ ನಿಮ್ಗೆ ಒಳ್ಳೇದಾಗ್ಲಿ ಬ್ರೋ. ಅಂಡ್ ನಮಗೂ ಖುಷಿ ಆಗುತ್ತೆ ನಿಮ್ಮ ಲೈಕ್ ಅಂದ್ರೆ ಅಷ್ಟು ಈಸಿ ಇಲ್ಲ ವಿಡಿಯೋ ಶೂಟ್ ಮಾಡೋದಾಗ್ಲಿ, ವಿಡಿಯೋ ಎಡಿಟ್ ಮಾಡೋದಾಗ್ಲಿ. ಅದರಲ್ಲೂ ಕೆಲಸ ಮಾಡ್ಕೊಂಡು ಕಮಿಟ್ಮೆಂಟು ನೋಡ್ಕೊಂಡು. ಸೊ ಈಗೆಲ್ಲ ನೀವು ಇಲ್ಲ ಪಾದಯಾತ್ರೆ ಹಿಂಗೆಲ್ಲ ಮಾಡ್ತಿರಲ್ಲ, ಸೊ ಅದೆಲ್ಲ ಎಕ್ಸ್ಪೆನ್ಸಿವ್ ಎಲ್ಲ ಖರ್ಚುಗಳೆಲ್ಲ ಹೆಂಗಾಗುತ್ತೆ? ಖರ್ಚುಗಳೆಲ್ಲ ನಮ್ಮ ಅಪ್ಪ ಅಮ್ಮ ಹತ್ರ ಇಸ್ಕೊಂತೀರ? ಅವ್ರಿಗೆ ಕೊಡ್ತಾರ ಏನಾದ್ರು ಹೋಗ್ಬೇಕು ಆತರ ಅಂದ್ರೆ? ಸಪೋರ್ಟ್ ಮಾಡ್ತಾರ ಮನೆಯಿಂದ? ಸಪೋರ್ಟ್ ಮಾಡ್ತಾರೆ. ಅಷ್ಟೊಂದು ನಮ್ಮ ಅಮ್ಮ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಓಕೆ, ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ನಮ್ ಫಾಲೋವರ್ಸ್ಗೆ ನಿಮ್ ಕಡೆಯಿಂದ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡಿ, ನಮ್ಮ ಅಣ್ಣನಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ, ಎಲ್ಲರೂ ಕರ್ನಾಟಕ ಜನತೆ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ. ನಮ್ಮ ಅಣ್ಣ ಯೂಟ್ಯೂಬ್ ಇದೆಯಾ? ಯೂಟ್ಯೂಬ್ ಅದೇ ಬೆಂಗಳೂರು ಟೆಡಿ M46 ಸೇಮ್ ಅದೇ ಸೇಮ್. ಸ್ನೇಹಿತರೆ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ, ಬೆಂಗಳೂರು ಟೆಡಿ M46 ನಿಮ್ಗೆ ಸ್ಕ್ರೀನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಐಡಿನೂ ಮೆನ್ಷನ್ ಮಾಡಿರ್ತೀನಿ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಅವ್ರಿಗೆ ಸಪೋರ್ಟ್ ಮಾಡಿ. ನಿಜ ಹೇಳ್ಬೇಕು ಅಂದ್ರೆ ಲೈಕ್ ತುಂಬಾ ಕಷ್ಟಪಡ್ತಿದ್ದಾರೆ, ಅಷ್ಟು ಈಸಿ ಇಲ್ಲ. ಈಗ ಅವರೇ ಹೇಳಿದ್ರು ಲೈಕ್ ಅದನ್ನ ಹಾಕೊಂಡು ಆ ಬೆವ್ರನ್ನ ತಡ್ಕೊಂಡು ಸೊ ತುಂಬಾ ಕಷ್ಟ ಇದೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಒಂದೇನೋ ಮಾಡ್ತಿದ್ದಾರೆ ಅಂತಂದ್ರೆ ಲೈಕ್ ಅವ್ರಿಗೇನೋ ಒಂದು ಕನ್ಸ್ ಕಟ್ಕೊಂಡು ಒಂದ್ ಮುಂದೆ ಏನೋ ಮಾಡ್ಬೇಕು ಅಂತ. ಅಂಡ್ ನಿಮ್ಗೂ ಬ್ರೋ, ನಿಮ್ಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಒಂದ್ ಈಗಿನ ಕಾಲ ಫ್ರೆಂಡ್ಶಿಪ್ ಹೆಂಗಂದ್ರೆ ಬಂದ್ರೆ ಒಂದ್ ವಿಡಿಯೋ ಮಾಡಿ ಬಿಡು ಅದ್ ಮಾಡ್ಕೊಟ್ರೆ ಏನ್ ಬರುತ್ತೆ ಅಂತ ಇದ್ ಮಾಡೋ ಈ ಟೈಮಲ್ಲಿ. ಸೊ ನೀವು ಅಷ್ಟೆಲ್ಲ ಹೋಗಿ ಸಪೋರ್ಟ್ ಮಾಡ್ತೀರಾ. ಸೊ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಅಂಡ್ ನಿಮ್ಗೂ ಒಳ್ಳೇದಾಗ್ಲಿ. ಸೊ ಮುಂದೆ ನೀವು ಏನೇ ಮಾಡಿದ್ರು ಸೊ ನಿಮ್ಗೆ ನಮ್ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆನಾ?
ಸೊ ಏನಾದ್ರು ಬೇರೆ ಏನಾದ್ರು ಹೇಳ್ತೀರಾ? ಏನಿಲ್ಲ. ನಾವು ಇದೇ ತರ ಮಾಡ್ಬಿಟ್ಟು ಓಕೆ ನಾನು ಇದೇ ತರ ಒಂದು ಮಾಡೋಣ ಅಂತಿದ್ದೀನಿ. ಮಾಡ್ಬಿಟ್ಟು ಇವನ್ ಜೊತೆಗೆ ಸೇರ್ಬಿಟ್ಟು ಇಬ್ರು ಮಾಡ್ಬಿಟ್ಟು ಇವನ್ನ ಬೆಳ್ದಾದ್ಮೇಲೆ ಇವನ್ನ ಬೆಳೆಸ್ಬಿಟ್ಟು ಎಲ್ಲರೂ ಸೇರ್ಬಿಟ್ಟು ಕನ್ನಡ ಜನತೆ ಎಲ್ಲರೂ ಇವನ್ನ ಸ್ವಲ್ಪ ಹರಿಸ್ಬಿಟ್ಟು ಬೆಳೆಸ್ಬೇಕು. ನಾವು ಒಂದು ಸ್ಟೇಜಿಗೆ ಬರಬೇಕು. ಇವನು ನಮ್ಗೆ ಹಂಗೆ ಸಪೋರ್ಟ್ ಮಾಡ್ತಾನೆ. ನಾವು ಇದ್ರ ಜೊತೆನ ಮಾಡೋಣ ಅಂತಿದ್ದೀನಿ. ನಾನು ರೆಡಿ ತಗೊಳ್ಳೋಣ ಅಂತಿದ್ದೀನಿ. ನೋಡೋಣ ಆಗಿದ್ರೆ ದೇವ್ರ ದೈವದಿಂದ ಆದ್ರೆ ಪಕ್ಕ ಮಾಡೋಣ ಅಂತಿದ್ದೀನಿ. ಒಳ್ಳೇದಾಗ್ಲಿ brother. And thank you so much. ಸೊ ನಮಗೋಸ್ಕರ ಇಲ್ಲಿ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ.